ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಕ್ಷೋಭ್ಯ ಸೂರ್ಯ ಗ್ಯಾಂಗ್ ಶಾಟ್ಸ್. ನಿನ್ನೆ ಅಕ್ಷುನ ಪ್ಲೇ ಏರಿಯಾ ಕರ್ಕೊಂಡೋಗಿದ್ದೆ. ನಮ್ಮ ದೇವನಹಳ್ಳಿಯಲ್ಲೇ ಲೊಕೇಟ್ ಆಗಿದೆ VPS ಫನ್ಟೋಪಿಯಾ ಅಂತ. ಸೊ ನಾವು ತುಂಬ ದಿನದಿಂದ ಅಂದ್ಕೊತಿದ್ವಿ ಕರ್ಕೊಂಡು ಹೋಗಬೇಕು ಅಂತ. ಬಟ್ ಅಕ್ಷು ಅವ್ರ ಅಪ್ಪಗೆ ಟೈಮ್ ಆಗ್ತಾ ಇರಲಿಲ್ಲ. ನೆನ್ನೆ ಫ್ರೀ ಇದ್ರು ಅಂದ್ಬಿಟ್ಟು ಕರ್ಕೊಂಡೋದ್ವಿ. ಸೊ ಅಕ್ಷು ಅಂತೂ ಫುಲ್ ಎಕ್ಸೈಟ್ಮೆಂಟು, ಫುಲ್ ಎಂಜಾಯ್ ಮಾಡ್ದ. ಮತ್ತು VPS ಫನ್ಟೋಪಿಯಲ್ಲಿ ಎಲ್ಲ ಥರದ ಗೇಮು ಇದೆ. ಎಲ್ಲ ಮಕ್ಕಳು ಆಡ್ಬೋದು, ಈವನ್ ಅಡಲ್ಟ್ಸ್ ಕೂಡ ಆಡ್ಬೋದು. ಸಣ್ಣ ಮಕ್ಕಳಂದರೆ 3 to 5 ಇಂದ ಸಾಫ್ಟ್ ಗೇಮ್ಸ್ ಸ್ಟಾರ್ಟ್ ಆಗುತ್ತೆ. ಅದು 1 hour ಇರುತ್ತೆ. ಸೊ ಆರಾಮ್ಸೆ ಆಡ್ಬೋದು. ಏನು ಮಕ್ಕಳಿಗೆ ಇಲ್ಲಿ ಪೆಟ್ಟಾಗುತ್ತಪ್ಪ ಬಿದ್ದರೆ ಹಾಗೆ ಹೀಗೆ ಅಂತ ಏನೂ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಅವನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದು ಈ ಕಾರ್ ಡ್ಯಾಶಿಂಗ್ ಮತ್ತು ಶೂಟಿಂಗ್ ಗೇಮ್ಸ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ. ನಾನು ಈ ವಿಡಿಯೋನ ಪ್ರಮೋಷನ್ ಅಂತ ಮಾಡ್ತಾಯಿಲ್ಲ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ, ಪರ್ಸ್ನಲಾಗಿ ಇಷ್ಟ ಆಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ನಾವು ಎಲ್ಲ ತಾಯಿಗಳು ಕೂಡ ಸ್ಟ್ರೆಸ್ ಆಗಿರ್ತಾರೆ. ಸೊ ಒಂದು ½ an hour ನಮ್ಗೆ ಫ್ರೀ ಬೇಕು ಅಂದರೆ ಆರಾಮ್ಸೆ ಹೋಗ್ಬೋದು. ಅಲ್ಲಿ ಕೇರ್ ಟೇಕರ್ಸ್ ಇರ್ತಾರೆ. ಸಾಫ್ಟ್ ಗೇಮ್ಸ್ ಇರುತ್ತೆ. 3 to 5 ಬಿಲೋ ಅಂದರೆ ಸಾಫ್ಟ್ ಗೇಮ್ಸ್ ಇರುತ್ತೆ. ಅಲ್ಲಿ ಮಕ್ಕಳನ್ನ ಬಿಟ್ಟರೆ ಅವ್ರ ಪಾಡು ಅವ್ರು ಆಡ್ಕೊತಾ ಇರ್ತಾರೆ. ಕೇರ್ ಟೇಕರ್ಸ್ ನೋಡ್ಕೊತಾರೆ. ಈ ಕಡೆ ಬಂದರೆ ಬಾಡಿ ಮಸಾಜ್ ಮತ್ತು ಫುಟ್ ಮಸಾಜ್ ಇಟ್ಟಿದ್ದಾರೆ. ಸೊ ನೀವು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು. ಅದು ಕೂಡ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು ಅನ್ನೋದು ಏನಿಲ್ಲ, ಅದು ಕೂಡ ಕಾರ್ಡಲ್ಲೇ ಕಟ್ ಆಗುತ್ತೆ. ಸೊ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದದು. ಎಲ್ಲೋ ಕರ್ಕೊಂಡೋಗಿ ನಾವು ಇದು ಮಾಡ್ಕೊಂಡು ನಮಗೂ ಸ್ಟ್ರೆಸ್ಸು ಮತ್ತು ಮಕ್ಳಿಗೂ ಇದಾಗೋದ್ಕಿಂತ ಅವ್ರಿಗೇನು ಇಷ್ಟ ಆಗುತ್ತೆ ಅಲ್ಲಿ ಕರ್ಕೊಂಡೋದ್ರೆ ದ ಬೆಸ್ಟ್ ಪಾರ್ಟ್ ಅಂತ ನನಗನ್ಸುತ್ತೆ. ಕೂಡ ಕೊಟ್ಟರು ಅವರು ಸಮ್ಮರ್ ಕ್ಯಾಂಪ್ ಕಾರ್ಡ್ ಅಂತ. ನೆಕ್ಸ್ಟು ಏನು ಸಮ್ಮರ್ ಕ್ಯಾಂಪ್ ಅದೇನೋ ನಡೆಸ್ತಿದ್ದಾರೆ. ಆವಾಗ ಒಂದು ಆಫರ್ ಆ ಥರ ಏನೋ ಕೊಟ್ಟಿದ್ದರು. ನಾನು ಅದಷ್ಟು ನೀಟಾಗಿ ಅಬ್ಸರ್ವ್ ಮಾಡಿಲ್ಲ. ನೆಕ್ಸ್ಟ್ ಅದನ್ನು ವೀಡಿಯೋ ಹಾಕ್ತೀನಿ. ಮತ್ತು ಇವನು ಯಾವ ಥರ ಹಾಡಿದ್ದಾನೆ ಏನು ಅಂತ ಎಲ್ಲ ಫುಲ್ ಕಂಪ್ಲೀಟ್ ವೀಡಿಯೋ ಮಾಡಿದ್ದೀನಿ, ನೋಡಿ.
ಸೊ ನನಗೆ ತುಂಬ ಇಷ್ಟವಾದದ್ದು ಏನಪ್ಪ ಅಂದರೆ ಫುಟ್ ಮಸಾಜರ್ ಮತ್ತು ಬಾಡಿ ಮಸಾಜರ್ ಕೂಡ ಇಟ್ಟಿದ್ರು. ಸೊ ಸಣ್ಣ ಸಣ್ಣ ಮಕ್ಳು ಇರೋದ್ರಿಂದ ಎಲ್ಲ ತಾಯಿಗಳಿಗೂ ಇದು ನನಗಂತಲೇ ಅಲ್ಲ, ಎಲ್ಲ ತಾಯಿಗಳಿಗೂ ಕೂಡ ಸ್ವಲ್ಪ ಸ್ಟ್ರೆಸ್ ಆಗೇ ಆಗುತ್ತೆ. ಸೊ ಅವ್ರ ಪಾಡು ಇಲ್ಲಿಗೆ ಬಂದಾಗ ಏನಾಗುತ್ತೆ ಅಂದರೆ ಅವ್ರ ಪಾಡಿಗೆ ಅವ್ರು ಆಡ್ಕೊತಾ ಇರ್ತಾರೆ, ಅಲ್ಲಿ ಕೇರ್ ಟೇಕರ್ಸು ಇರ್ತಾರೆ. ಸೊ ನಾವು ಅಷ್ಟೊಂದು ಟೆನ್ಷನ್ ಮಾಡ್ಕೊಳೋಂಥದ್ದು ಇಲ್ಲ, ಕೇರ್ ಟೇಕರ್ಸ್ ನೋಡ್ಕೊತಾ ಇರ್ತಾರೆ. ನಾವು ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಕೂತಿರೋ ಬದಲು ಇಲ್ಲಿ ಫುಟ್